ನಟಿ ಪಂಡರಿಬಾಯಿ ಅವರು ಯಾರಿಗೆ ತಾನೇ ಗೊತ್ತಿಲ್ಲದಿರಲು ಸಾಧ್ಯ ಹೇಳಿ. ದಶಕಗಳ ಕಾಲ ದಕ್ಷಿಣ ಭಾರತ ಸಿನಿಮಾ ಇಂಡಸ್ಟ್ರಿಯನ್ನ ಆಳಿದಂತಹ ನಟಿ, ಕಲಾ ಆರಾಧಕಿ, ಕಲಾ ಸರಸ್ವತಿ, ಕಲಾ ಪುತ್ರಿ, ಹೀಗೆ ಪಂಡರಿಬಾಯಿಯವರನ್ನ ಅದೆಷ್ಟೇ ವಿಶ್ಲೇಷಣೆಗಳಿಂದ ಕರೆದರೂ ಕೂಡ ಸಾಲದು. 60 ದಶಕಗಳ ಕಾಲ ಸಿನಿಮಾ ರಂಗದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. 500ಕ್ಕೂ ಹೆಚ್ಚು ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಬಹುತೇಕ ಎಲ್ಲಾ ಭಾಷೆಗಳನ್ನ ಮಾತಾಡುವಂತಹ ಕಲೆ ಪಂಡರಿಬಾಯಿ ಅವರಿಗೆ ಒಲಿದಿತ್ತು. ನಟನೆಯ ಜೊತೆಗೆ ಸಾಕಷ್ಟು ಸಿನಿಮಾಗಳನ್ನ ಅಂದಿನ ಕಾಲದಲ್ಲಿ ನಿರ್ಮಾಣ ಮಾಡಿದಂತಹ ನಿರ್ಮಾಪಕಿ ಕೂಡ ಹೌದು. ಆದರೆ ಇದೇ ಪಂಡರಿಬಾಯಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡರು. ಕೊನೆ ಕ್ಷಣದಲ್ಲಿ ಸಾಕಷ್ಟು ತೊಂದರೆಯನ್ನ ಅನುಭವಿಸಿದ್ರು. ಹೀಗೆ ಎಂತಹ ದೊಡ್ಡ ಕಲಾವಿದೆ ಆಗಿದ್ರೂ ಕೂಡ ಕೊನೆಗಾಲದಲ್ಲಿ ಆರ್ಥಿಕವಾಗಿ ತೀರಾ ಸಂಕಷ್ಟದಲ್ಲಿದ್ದಂತಹ ನಟಿ. ಹೌದು, 1943ರಲ್ಲಿ ವಾಣಿ ಎಂಬ ಸಿನಿಮಾದ ಮೂಲಕ ಪಂಡರಿಬಾಯಿಯವರು ಸಿನಿ ಬದುಕಿಗೆ ಎಂಟ್ರಿ ಕೊಟ್ಟರು. ಹೀಗೆ ಈ ಒಂದು ಸಿನಿಮಾದಲ್ಲಿ ಸಣ್ಣ ಪಾತ್ರದ ಮೂಲಕ ಗುರುತಿಸಿಕೊಂಡಂತಹ ಪಂಡರಿಬಾಯಿಯವರು 1953ರಲ್ಲಿ ತೆರೆಕಂಡ ಗುಣಸಾಗರಿ ಎಂಬ ಸಿನಿಮಾದ ಮೂಲಕ ನಾಯಕ ನಟಿಯಾಗಿ ಹೊರಹೊಮ್ಮಿದ್ರು. ಈ 10 ವರ್ಷಗಳ ಗ್ಯಾಪ್ನಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಪಂಡರಿಬಾಯಿಯವರು ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಬೇಡರ ಕಣ್ಣಪ್ಪ ಸಿನಿಮಾ ಪಂಡರಿಬಾಯಿಯವರಿಗೆ ಬಹು ದೊಡ್ಡ ಮಟ್ಟದ ಯಶಸ್ಸನ್ನ ತಂದುಕೊಡುತ್ತೆ. ಎಲ್ಲರೂ ಇವರ ಅಭಿನಯಕ್ಕೆ ಮನಸೋತು ಎಲ್ಲಾ ಸಿನಿಮಾ ಇಂಡಸ್ಟ್ರಿ ಕೂಡ ಪಂಡರಿಬಾಯಿ ಅವರನ್ನ ಕೈಬೀಸಿ ಕರೆದ್ರು. ಇಲ್ಲಿಂದ ಶುರುವಾದ ಇವರ ಯಶಸ್ಸಿನ ಜರ್ನಿ ಬರೋಬ್ಬರಿ 10 ದಶಕಗಳ ಕಾಲ ಸತತ ಯಶಸ್ಸಿನಿಂದ ಸಾಗಿತ್ತು. ಹೀಗೆ ಸಿನಿಮಾ ರಂಗದ ಉತ್ತುಂಗದ ಶಿಖರದಲ್ಲಿದ್ದಂತಹ ಪಂಡರಿಬಾಯಿಯವರು ತಮ್ಮ 50ನೇ ವಯಸ್ಸಿನವರೆಗೂ ವೈಯಕ್ತಿಕ ಬದುಕಿನ ಕುರಿತು ಯೋಚನೆ ಮಾಡಿದವರಲ್ಲ. ಆದರೆ 50ನೇ ವರ್ಷದ ಸಮಯದಲ್ಲಿ ಪಂಡರಿಬಾಯಿ ಪ್ರೇಮ ಪಾಶವೊಂದಕ್ಕೆ ಸಿಲುಕಿಕೊಂಡು ಬಿಡುತ್ತಾರೆ. ಹೌದು, ಮಂಡ್ಯದ ಹೋಟೆಲ್ ಮ್ಯಾನೇಜರ್ ಆದ ರಾಮರಾವ್ ಎಂಬುವವರ ಪ್ರೀತಿಗೆ ಪಂಡರಿಬಾಯಿ ಜಾರ್ತಾರೆ. ಆದರೆ ರಾಮರಾವ್ ಅವರಿಗೆ ಅದಾಗಲೇ ಮದುವೆಯಾಗಿ 4 ಮಕ್ಕಳು ಕೂಡ ಇದ್ರು. ಆದರೆ ಅವರೊಂದಿಗೆ ಪಂಡರಿಬಾಯಿಯವರಿಗೆ ಪ್ರೇಮ ಹಾಗೂ ಸೆಳೆತ ಚಿಗುರೊಡೆಯುತ್ತೆ. ಹೀಗೆ ಮಂಡ್ಯದಿಂದ ಪಂಡರಿಬಾಯಿಯವರ ಚೆನ್ನೈ ಮನೆಗೆ ರಾಮರಾವ್ ತಮ್ಮ ಸಂಪೂರ್ಣ ಕುಟುಂಬವನ್ನ ಶಿಫ್ಟ್ ಮಾಡ್ತಾರೆ. ಇನ್ನು ಕೊನೆಗಾಲದಲ್ಲಿ ಪಂಡರಿಬಾಯಿ ಅವರಿಗೆ ಇದೇ ಮುಳುವಾಗಿ ಹೋಯಿತು ಅಂತ ಹೇಳಿದ್ರು ತಪ್ಪಾಗಲಾರದು. ಅವರ ಸಂಪೂರ್ಣ ಕುಟುಂಬದ ಜವಾಬ್ದಾರಿಯನ್ನ ಪಂಡರಿಬಾಯಿ ಹೊರುತ್ತಾರೆ. ಅಲ್ಲದೆ ಈ ಅವಧಿಯಲ್ಲಿಯೇ ಸಿನಿಮಾದ ಅವಕಾಶಗಳು ಕೂಡ ಕಡಿಮೆಯಾದವು. ಹೀಗೆ ಬಾಳ ಸಂಗಾತಿಯ ಆಯ್ಕೆಯಲ್ಲಿ ಎಡವಿದಂತಹ ಪಂಡರಿಬಾಯಿ ತಮ್ಮ 60ನೇ ವಯಸ್ಸಿನ ಬಳಿಕ ಸಾಕಷ್ಟು ತೊಂದರೆಗೆ ಸಿಲುಕಿಕೊಂಡರು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.